ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನೀವು ನಿಮ್ಮ ಮನೆಯಲ್ಲಿ ಹೋಟೆಲ್ಗಿಂತ ಚೆನ್ನಾಗಿ ಶುಚಿ, ರುಚಿ ಹಾಗೂ ಆರೋಗ್ಯಕರ ಮಸಾಲೆ ದೋಸೆ ಮಾಡುವ ವಿಧಾನವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಗರಿ ಗರಿ ಮಸಾಲೆ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅರ್ಧ ಸೇರು ದೋಸೆ ಅಕ್ಕಿ, 2 ಹಿಡಿ ಉದ್ದಿನಬೇಳೆ, 2 ಹಿಡಿ ಅವಲಕ್ಕಿ, 1 ಹಿಡಿ ಕಡಲೆಬೇಳೆ, 1 ಹಿಡಿ ಕುಸುಬ್ಲಕ್ಕಿ, 1 ಹಿಡಿ ಕೆಂಪಕ್ಕಿ, 2 ಸ್ಪೂನ್ ಸಬ್ಬಕ್ಕಿ, 1 ಸ್ಪೂನ್ ಮೆಂತ್ಯ. ನೋಡಿ, ಈ ಥರ ಕೈಯಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಇಂಚಿನ ಮಧ್ಯದಲ್ಲಿ ನಿಂತ್ಕೊಳ್ಳೋದು ನೋಡಿ, ಇಷ್ಟು ಬರುತ್ತೆ ಒಂದು ಸ್ಪೂನ್ಗೆ. ಅಂದಾಜು ಕೈಯಲ್ಲೇ ಇದನ್ನೆಲ್ಲ ಅಳತೆ ಮಾಡಬೇಕು. ಕೈಯಲ್ಲಿ ಹಾಕಿದಾಗ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ. ಈ 2 ಬೆರಳ ಮೇಲೆ ಇಟ್ಕೊಂಡ್ರೆ ಸಾಕು. ಈ 1 ಇಂಚ್ ಕೆಳಗಡೆಯಿಂದ ಈ ಮೇಲ್ಗಡೆ ತನಕ ಸ್ವಲ್ಪ ಕಾಣೋ ಥರ ಇಟ್ಕೊಂಡ್ರೆ ಇದು 1 ಸ್ಪೂನ್ ಇರುತ್ತೆ. ನೋಡಿ, ಇಷ್ಟು ಎಲ್ಲ ಸಾಮಗ್ರಿಗಳನ್ನು ಆರಿಸಿ ಕ್ಲೀನ್ ಮಾಡಿ 2 ಸತಿ ತೊಳ್ಕೊಳ್ಳಿ. ಆಮೇಲೆ ನಾವು ಬೆಣ್ಣೆ ಕಡದ ಮಜ್ಜಿಗೆನಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ನೀವು ಬೇಕಾದರೆ ಬೆಣ್ಣೆ ಕಡದ ಮಜ್ಜಿಗೆ ಇದ್ರೆ ನೆನೆಸಿಟ್ಕೋಬೋದು, ಇಲ್ದಿರ ಇದ್ದರೆ ನೀರಲ್ಲಿ ನೆನೆಸಿಡ್ಬೋದು. ನೆನೆಸಿದ ಮೇಲೆ ಅದು ಸುಮಾರು 5 ರಿಂದ 6 ಗಂಟೆ ನೆನೆಬೇಕು ಚೆನ್ನಾಗಿ. ನೋಡಿ, ಇವಾಗೆಲ್ಲ ಚೆನ್ನಾಗಿ ನೆಂದಿದೆ. 5:30 ರಿಂದ 6 ಗಂಟೆಗಳ ಕಾಲ. ಇವಾಗ ಮಿಕ್ಸಿ ಸಾರಲ್ಲಿ ಹಾಕ್ಕೊಳ್ತಾ ಇದ್ದೀವಿ, ಅದನ್ನು ರುಬ್ಕೋತಾ ಇದ್ದೀವಿ. ನೋಡಿ, ಈಗ ರುಬ್ಬಿದ್ದಾಗಿದೆ ಎಲ್ಲನೂ ನುಣ್ಣಗೆ ಚೆನ್ನಾಗಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೀವಿ. ನೀವು ಬೇಕಾದರೆ ಮಿಕ್ಸಿಗಿಂತ ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಇದರಲ್ಲಿ 16 ರಿಂದ 18 ದೋಸೆ ಬರುತ್ತೆ. ಅದರಲ್ಲಿ ಇನ್ನೊಂದು 2-3 ದೋಸೆ ಜಾಸ್ತಿನೇ ಬರುತ್ತೆ. ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಚೆನ್ನಾಗಾಗುತ್ತೆ. ಮಿಕ್ಸಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ತೊಳೆದು ಹಾಕ್ಕೊಬಿಡಿ. ಎಲ್ಲ ಬಗ್ಸಿದ್ದಾದಮೇಲೆ 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಕಿ. ಅದು ಸ್ವಲ್ಪ ನೀರಾಗಿರುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಮಾರನೇ ದಿವಸ ಅದು ಹುದುಗ್ ಬಂದಮೇಲೆ ಸರಿ ಹೋಗುತ್ತೆ ಹಿಟ್ಟು. ಡಬ್ಬದ ಮುಚ್ಚಳ ಮುಚ್ಚಿ ಬೆಳಗ್ಗೆ ತನಕ ಬಿಟ್ಬಿಡಿ. ನೋಡಿ, ಇವಾಗ ಹಿಟ್ಟೆಲ್ಲ ಹುದುಗ್ ಬಂದಿದೆ, ತುಂಬ ಚೆನ್ನಾಗಿದೆ. ಒಂದೊಂದು ಸಾರಿ ಮಜ್ಜಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಹುದುಗು ಈ ಥರ ಇರಲ್ಲ, ಒಡೆದೋಗುತ್ತೆ. ಆದರೆ ನೀವು ಹಿಟ್ಟು ಹಾಳಾಗಿದೆ ಅಂದ್ಕೋಬೇಡಿ, ಚೆನ್ನಾಗಿರುತ್ತೆ. ಮಜ್ಜಿಗೆ ಹುಳಿ ಇದ್ದರೆ ಒಡೆದೋಗುತ್ತೆ. ಕಡ್ದಿದ್ದ ದಿನವೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಯಲ್ಲಿ 1 ಹಿಡಿ ಮೈದಾ ಹಿಟ್ಟು ಹಾಕಿ, 2 ಹಿಡಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 2 ಹಿಡಿಗಿಂತ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ದೋಸೆ ಕೆಂಪಗೆ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಹಾಕಿ. ನಾವು ಸೋಡಾ ಹಾಕಲ್ಲ, ನಿಮಗೆ ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನಿಧಾನಕ್ಕೆ ಸ್ವಲ್ಪನೇ ದೋಸೆ ಹಿಟ್ಟನ್ನು ಬಗ್ಸಿ ಗಂಟುಗಳಿಲ್ದಂತೆ ಕಲಿಸ್ಕೊಳ್ಳಿ. ಕಲಸಿದ್ದಾದಮೇಲೆ ಸ್ವಲ್ಪ ನೀರು ತಗೊಂಡು ಹಾಕಿ ವಿಡಿಯೋದಲ್ಲಿ ತೋರಿಸಿರುವಂತೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಳ್ಳಿ. ಹುದುಗ್ ಬಂದಮೇಲೆ ಹುಳಿ ಅಂಶ ಕಡಿಮೆ ಆಗಿ ದೋಸೆ ಗರ್ಗರಿಯಾಗಿ ಆಗೋಕ್ಕೆ ಹಿಟ್ಟು ಬೆರೆಸ್ಕೊಳ್ಳೋದು. ಹಿಟ್ಟು ರೆಡಿಯಾಗಿದೆ. ಇದನ್ನು ಕೆಲವರು ಸಂಪನ್ನ ರೆಡಿಯಾಗಿದೆ ಅಂತಲೂ ಕರೀತಾರೆ. ನೋಡಿ, ನಾವು ಕಲಸಿರೋ ಹಿಟ್ಟಿಗೆ ರುಬ್ಬಿದಷ್ಟು ಹಿಟ್ಟು ಸರಿ ಹೋಗುತ್ತೆ. ನೋಡಿ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದ್ರೆ ದೋಸೆ ಇವಾಗ ಬರೋ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಹಿಟ್ಟು ರೆಡಿಯಾಗಿದೆ, ಹದವಾಗಿದೆ. ಹಂಚು ಕಾದ್ಮೇಲೆ ಒಂದು ಚಿಕ್ಕ ದೋಸೆ ಹಾಕಿ ರುಚಿ ನೋಡಿ. ಹಂಚು ಕಾದ್ಮೇಲೆ ಕಾವು ಕಮ್ಮಿ ಮಾಡೋಕ್ಕೆ ನೀರು ಹಾಕಿ ಬಟ್ಟೆಯಿಂದ ಒರೆಸ್ಕೊಳ್ಳಿ. ದೋಸೆ ಹುಯ್ಯೋದು ಅಭ್ಯಾಸ ಇಲ್ದಿರ ಇದ್ದರೆ ಲೋ ಫ್ಲೇಮ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಸೌಟಲ್ಲೇ ದೋಸೆ ಹುಯ್ಬೋದು, ಇಲ್ಲದಿದ್ದರೆ ಬಟ್ಲಲ್ಲೂ ಹುಯ್ಬೋದು. ತೆಳ್ಳಗೆ ಮಾಡ್ತಾ ಬನ್ನಿ. ಮಾಡೋವಾಗ ಹೈ ಫ್ಲೇಮ್ ಮಾಡಿ. ನೋಡಿ, ಇದು ಕೆಂಪು ಚಟ್ನಿ. ಸ್ಪೂನಲ್ಲಿ ತೊಗೊಂಡು ಎಲ್ಲ ಕಡೆ ಹಾಕಿ ಹರಡಿ. ಕೆಂಪು ಚಟ್ನಿ ಮಾಡೋದನ್ನು ಇನ್ನೊಂದು ಸತಿ ತೋರಿಸ್ತೀನಿ. ಈ ಚಟ್ನಿ ಮಾಡಿಕೊಂಡ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ತಿನ್ನೋರಿಗೆ ಇದು ಮಜವಾಗಿರುತ್ತೆ. ಇಷ್ಟು ಮಾತ್ರ ಬಳದ್ರೆ ಸಾಕು. ಆಮೇಲೆ ಎಣ್ಣೆ ಹಾಕಿ ಚಟ್ನಿನ ಬೇಯಿಸ್ಬೇಕು. ನೋಡಿ, ಮಧ್ಯದಲ್ಲಿ ಪಲ್ಯ ಇಡಿ. ಈಗೆಲ್ಲ ಕೆಂಪಗಾಗಿದೆ. ಇದನ್ನು ಮಡಿಸಿ. ಈಗ ಮಸಾಲೆ ದೋಸೆ ರೆಡಿಯಾಗಿದೆ. ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತಿದೆ. ಯಾವ ಹೋಟ್ಲಿಗೂ ಏನು ಕಮ್ಮಿ ಇಲ್ಲ. ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ದೋಸೆ. ನೋಡಿ, ತೆಳ್ಳಗಿದೆ, ಚೆನ್ನಾಗಿದೆ. ನೋಡಿ, ಇದು ನೋಡಿ ನೋಡಿ ಎಲ್ಲ ಗರ್ಗರಿಯಾಗಿದೆ, ತೆಳ್ಳಗೂ ಇದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.